ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ನನ್ನ ಮಗಳಿಗೆ 6 ವೀಕ್ಸ್ದು ಇಂಜೆಕ್ಷನ್ ಹಾಕಿಸ್ಬೇಕಿತ್ತು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಹಾಕಿಸ್ಬೇಕಿತ್ತು. ಅದಕ್ಕಿಂತ ಮುಂಚೆ ಒಂದು ಸತಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಪೀಡಿಯಾಟ್ರಿಕ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿ ಪೀಡಿಯಾಟ್ರಿಕ್ ಹತ್ರ ಹೋಗ್ತಿದ್ದೆ. ಮಗುನ ತೋರಿಸಿ ನಾಳೆ ಹಾಕಿಸ್ಬೋದಾ, ಏನೇನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಕೇಳ್ಕೊಳ್ಳೋಣ ಅಂತ ಹೇಳಿ. ಸೊ ಫಸ್ಟು ಅಲ್ಲಿಗೆ ಹೋಗ್ತಾ ಇದ್ದೆ. ಸೊ ಡಾಕ್ಟರ್ ಓಕೆ ಅಂದಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂದರೆ ನೆಕ್ಸ್ಟ್ ಡೇ ಇಂಜೆಕ್ಷನ್ ಹಾಕ್ಸೋಣ ಅಂತ. ಈವ್ನಿಂಗ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಸೊ ಹೋಗಿ ಕನ್ಸಲ್ಟ್ ಮಾಡಿದ್ವಿ. ಕೋಲ್ಡ್ ಫೀವರ್ ಏನೂ ಇತ್ತಿಲ್ಲ. ಸೊ ಹಾಗಾಗಿ ಇಂಜೆಕ್ಷನ್ ಹಾಕಿಸ್ಬೋದು ಅಂದಿದ್ರು. ಗೌರ್ಮೆಂಟಲ್ಲಿ ಹಾಕಿಸ್ತೀವಿ ಅಂದ್ರಿ. ಸೊ ನೋ ವ್ಯಾರೀಸ್, ಹಾಕಿಸ್ಬೋದು ಅಂದಿದ್ರು. ಸೊ ಇದು ನೆಕ್ಸ್ಟ್ ದಿನದ್ದು ವ್ಲಾಗ್. ಅವತ್ತಿನ ದಿನ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಗುನ ಬೆಳಗ್ಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಇಂಜೆಕ್ಷನ್ನ ಸಿ ವಿ ರಾಮನ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಎಲ್ಲರ ಹಾಗೆ ನನಗೂ ಕನ್ಫ್ಯೂಷನ್ ಇತ್ತು, ಗೌರ್ಮೆಂಟಲ್ಲಿ ಹಾಕ್ಸೋದಾ ಪ್ರೈವೇಟಲ್ಲಿ ಹಾಕ್ಸೋದಾ, ಹಿಂಗಿರ್ಬೋದು ಅಂತೆಲ್ಲ. ಸೊ ನಾನು ತುಂಬ ರಿಸರ್ಚ್ ಮಾಡಿ ಫೈನಲಿ ಓಕೆ ಗೌರ್ಮೆಂಟಲ್ಲಿ ಹಾಕ್ಸೋಣ ಅಂತ ಹೇಳಿ ಗೌರ್ಮೆಂಟಲ್ಲಿ ಹಾಕಿಸ್ತಿದ್ದೆ. ಇಂಜೆಕ್ಷನ್ ಮುಗಿಸಿ ಈಗ ಮನೆಗೆ ಬಂದ್ವಿ. 11:45 ಆಗಿದೆ. ನಾವು ಹೋಗಿದ್ದೆಷ್ಟೊತ್ತಿಗೆ 9:30 10 ಆಗಿತ್ತು. 11:45 ಮನೇಲಿದ್ವಿ. ಈಗ ಮಲ್ಕೊಂಡಿದ್ದಾಳೆ. ಸ್ವಲ್ಪ ಕಿರಿಕಿರಿ ಇದ್ದಾಳೆ, ಮೋಸ್ಟ್ಲಿ ಪೇಯ್ನ್ ಆಗ್ತಿದೆ ಅನಿಸುತ್ತೆ, ಬಟ್ ಮಲ್ಕೊಂಡಿದ್ದಾಳೆ. ಕುಯ್ 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 ಅಂದ್ಕೊಂಡು ನೋಡೋಣ. ಸೊ ಎಲ್ಲ ಪೇರೆಂಟ್ಸ್ಗೆ ಇರೋ ಥರನೇ ನಮಗೂ ಕನ್ಫ್ಯೂಷನ್ ಇತ್ತು, ಎಲ್ಲಿ ಗೌರ್ಮೆಂಟಲ್ಲಿ ಹಾಕ್ಸೋದಾ ಪ್ರೈವೇಟಲ್ಲಿ ಹಾಕ್ಸೋದಾ ಅಂತೆಲ್ಲ. ಸೊ ನಾನು ತುಂಬ ರಿಸರ್ಚ್ ಮಾಡಿದೆ, ನನ್ನ ಫ್ರೆಂಡ್ಸ್ನ ಎಲ್ಲರನ್ನೂ ಕೇಳಿದೆ. ಸೊ ಓಕೆ ಫೈನಲಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹಾಕ್ಸೋಣ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವತ್ತು ಹಾಕಿಸ್ಕೊಬಂದೆ. ಆ್ಯಂಡ್ ಸೊ ಮೇನ್ ಡಿಫ್ರೆನ್ಸ್ ಏನು ಅಂದರೆ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ಗೆ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಅಥವಾ ಕೇಳಿರೋ ಪ್ರಕಾರ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನಿಮಗೆ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ನ ಫಾಲೋ ಮಾಡ್ತಾರೆ, ಇನ್ ವಿಚ್ 12 ಡಿಸೀಸ್ ಅಗೇನ್ಸ್ಟ್ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅಂದರೆ ಬೇಸಿಕ್ ಇದಕ್ಕೆ ನಿಮಗೆ ವ್ಯಾಕ್ಸಿನೇಷನ್ಸ್ ಎಲ್ಲ ಸಿಗುತ್ತೆ. ವೆರಾಸ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಸ್ಕೆಡ್ಯೂಲ್ನ ಫಾಲೋ ಮಾಡ್ತಾರೆ. ಅದರಲ್ಲಿ ನಿಮಗೆ 12 ಡಿಸೀಸಸ್ ಜೊತೆಗೆ 6 ಎಕ್ಸ್ಟ್ರಾ ಡಿಸೀಸಸ್ ಅಗೇನ್ಸ್ಟ್ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಗೌರ್ಮೆಂಟಲ್ಲಿ ಸಿಗೋಂಥ ವ್ಯಾಕ್ಸಿನ್ಸ್ ಎಲ್ಲ ನಾನು ಗೌರ್ಮೆಂಟಲ್ಲಿ ಹಾಕಿ ಎಕ್ಸ್ಟ್ರಾ ಏನಿದೆ ಅದನ್ನ ನಾನು ಪ್ರೈವೇಟಲ್ಲಿ ಹಾಕ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ 2 ವ್ಯಾಕ್ಸಿನೇಷನ್ಸಲ್ಲಿ ಲೈಕ್ ಬೇಸಿಕ್ಸ್ ಏನೇನಿದೆ 12 ಅದು ನಿಮಗೆ ಎರಡೂ ಸೇಮ್, ಇಮ್ಯುನಿಟಿ ಆಗಲಿ ಸೇಫ್ಟಿ ಆಗಲಿ ಎರಡೂ ಸೇಮ್, ಏನೂ ಅಷ್ಟು ಡಿಫ್ರೆನ್ಸ್ ಇಲ್ಲ ಅದರಲ್ಲಿ. ವೆರಾಸ್ ನಿಮಗೆ ಡಿಫ್ರೆನ್ಸ್ ಅನ್ಸೋದಂದರೆ ಕಾಸ್ಟ್ ಡಿಫ್ರೆನ್ಸ್ ಇರುತ್ತೆ. ಗೌರ್ಮೆಂಟಲ್ಲಿ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ಪ್ರೈವೇಟಲ್ಲಿ ಆ್ಯಸ್ ಯೂಶ್ವಲ್ ಆಬ್ವಿಯಸ್ಲಿ ನಿಮಗೆ ಇದಿರುತ್ತೆ. ಆ್ಯಂಡ್ ನಾನು ಕೇಳಿರೋ ಪ್ರಕಾರ ಒಂದೊಂದು ವ್ಯಾಕ್ಸಿನ್ಸ್ಗೂ ಲೈಕ್ 1.5 ಮಂತ್ದು 8,000 to 9,000 ಆಗುತ್ತೆ ಅಂತ ಕೇಳಿದ್ದೀನಿ. ಆ್ಯಂಡ್ 2.5 ಮಂತೂ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ ಅಂತ. ಆ್ಯಂಡ್ ಗೌರ್ಮೆಂಟಲ್ಲಿ ನಾನು ಇವತ್ತು ಹಾಕ್ಸಿದ್ದು ಫ್ರೀ ಆಫ್ ಕಾಸ್ಟ್. ನಿಮಗೆ ಅಲ್ಲೊಂದು ರಿಜಿಸ್ಟ್ರೇಷನ್ಗೆ ಒಂದು 10 ರೂಪೀಸ್ ತೊಗೊಂಡ್ರು, ಅದು ಅಷ್ಟೇ. ಅದು ಬಿಟ್ಟರೆ ಇಂಜೆಕ್ಷನ್ ಕಾಸ್ಟ್ ಎಲ್ಲ ನನಗೇನೂ ಇತ್ತಿಲ್ಲ. ಆ್ಯಂಡ್ ಇನ್ನೊಂದು ಡಿಫ್ರೆನ್ಸ್ ಏನು ಅಂದರೆ ಪೇಯ್ನ್ಲೆಸ್ ಆ್ಯಂಡ್ ಪೇಯ್ನ್ಫುಲ್. ಗೌರ್ಮೆಂಟಲ್ಲಿ ನಿಮಗೆ ಪೇಯ್ನ್ಲೆಸ್ ಆಪ್ಷನ್ ಇರಲ್ಲ, ವೆರಾಸ್ ಪ್ರೈವೇಟಲ್ಲಿ ನಿಮಗೆ ಪೇಯ್ನ್ಲೆಸ್ ಆಪ್ಷನ್ ಸಿಗುತ್ತೆ. ಗೌರ್ಮೆಂಟಲ್ಲಿ ಹಾಕ್ಸಿದ್ರೆ ಲೈಕ್ ನಿಮಗೆ ಪೇಯ್ನ್ಫುಲ್ ಇರೋದ್ರಿಂದ ಒಂದು ಸ್ವಲ್ಪ ಊತ ಬರ್ಬೋದು, ರೆಡ್ನೆಸ್ ಆಗ್ಬೋದು, ಸ್ವಲ್ಪ ಜ್ವರ ಬರ್ಬೋದು ಅಂತೆಲ್ಲ ಹೇಳಿದ್ದಾರೆ. ವೆರಾಸ್ ಅದಕ್ಕೆ ನಿಮಗೆ ಡ್ರಾಪ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಬಟ್ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂದರೆ ನೀವು ತಾಯಿ ಕಾರ್ಡ್ನ ಮಾಡಿಸಿರ್ಬೇಕು. ಅದು ಪ್ರೆಗ್ನೆಂಟ್ ಇರುವಾಗಲೇ ಮಾಡಿಸ್ಬೇಕು. ನಾನು ಆ್ಯಕ್ಚುಲಿ 3rd ಮಂತಿಗೆಲ್ಲ ಮಾಡ್ತಾರೆ. ನಾನು ಆಲ್ಮೋಸ್ಟ್ 6 ಮಂತಿಗೆ ಮಾಡಿದ್ದೆ. ನಂದು ತುಂಬ ಲೇಟ್ ಆಗೋಯಿತು ನಾನು ಮಾಡಿಸುವಾಗ. ಸೊ ಈ ಥರ ಇರುತ್ತೆ, ತಾಯಿ ಕಾರ್ಡ್ ಅಂತ ಹೇಳಿ ಮಾಡ್ತಾರೆ. ಇದನ್ನ ಮಾಡಿಸ್ಬೇಕಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು, ಆಧಾರ್ ಕಾರ್ಡ್ ಒಂದು ಫೋಟೋ ಎಲ್ಲ ತೊಗೊಂಡು, ಹಸ್ಬೆಂಡ್ ಆಧಾರ್ ಕಾರ್ಡ್ ಸಹ ಬೇಕು. ನಿಮ್ಮ ಹತ್ರದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಈ ಥರ ತಾಯಿ ಕಾರ್ಡ್ ಮಾಡಿಸ್ಬೋದು. ಕಾರ್ಡ್ ಮಾಡಿಸಿದ್ಮೇಲೆ ಹತ್ರದಲ್ಲಿರೋ ಅಂಗನವಾಡಿಗಳಿಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಮಂತಿಂದ ನಿಮಗೆ ಅವರು ಗ್ರಾಸರೀಸ್ ಎಲ್ಲ ಕೊಡ್ತಾರೆ, ಲೈಕ್ ಎಗ್ಸ್, ಅಕ್ಕಿ, ಗೋಧಿ ಎಲ್ಲ ಕೊಡ್ತಾರೆ. ನನಗೆ ಲಾಸ್ಟ್ 2 ಮಂತ್ಸ್ ಸಿಕ್ಕಿತ್ತು, ಬಿಕಾಸ್ ನಾನು ಮಾಡಿಸಿದ್ದೆ 6th ಮಂತಲ್ಲಿ. ಸೊ 7th 8th 9th ಮಂತ್ ನನಗೆ ಸಿಕ್ಕಿತ್ತು. ಸೊ ನಿಮ್ಮ ಹತ್ರ ತಾಯಿ ಕಾರ್ಡ್ ಇದ್ದರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ವ್ಯಾಕ್ಸಿನೇಷನ್ ಹಾಕೋಬೋದು ಮಕ್ಕಳಿಗೆ. ನಾನು ಇವತ್ತು ಆಲ್ಮೋಸ್ಟ್ ಅರೌಂಡ್ 9:30 ಹಾಗೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಒಂದು ಸತಿ ಚೆಕಪ್ ಮಾಡಿದ್ರು. ನಿಮಗೆ ಮಗುಗೆ ಕೋಲ್ಡ್ ಫೀವರ್ ಎಲ್ಲ ಇದ್ದರೆ ಅವರು ವ್ಯಾಕ್ಸಿನೇಷನ್ ಹಾಕಲ್ಲ, 1 ವೀಕ್ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ.
ಸೊ ಈ 6th ವೀಕ್ ವ್ಯಾಕ್ಸಿನೇಷನ್ನ 42 ಡೇಸಿಂದ 50 ಡೇಸ್ ಒಳಗಡೆ ಹಾಕಿಸ್ಬೇಕು. ಸೊ ಕೋಲ್ಡು ಜ್ವರ ಏನೂ ಇಲ್ಲ ಅಂದರೆ ಅವ್ರು ಹಾಕ್ತಾರೆ, ಇಲ್ಲಾಂದರೆ 1 ವೀಕ್ ಬಿಟ್ಟು ಬರೋಕ್ಕೆ ಹೇಳ್ತಾರೆ. ಸೊ ಇವಳಿಗೆ ಏನಿತ್ತಿಲ್ಲ, ನಾನು ಹಿಂದಿನ ದಿನವೇ ಪೀಡಿಯಾಟ್ರಿಕ್ ಹತ್ರನೂ ತೋರಿಸಿದ್ದೆ ಹಾಕಿಸ್ಬೋದು ಅಂತ. ಸೊ ಅವರು ಹಾಕಿಸ್ಬೋದು ಅಂದಿದ್ರು. ಸೊ ಹಾಗಾಗಿ ನಾನು ಹೋಗಿದ್ದೆ. ಅದಾದಮೇಲೆ ಅವರು ಇಂಜೆಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 1.5 ಮಂತಲ್ಲಿ 3 ಇಂಜೆಕ್ಷನ್ಸ್ ಇರುತ್ತೆ. ಗೌರ್ಮೆಂಟಲ್ಲಿ 3 ಇಂಜೆಕ್ಷನ್ಸ್ ಅಂತೆ, ಪ್ರೈವೇಟಲ್ಲಿ 2 ಇಂಜೆಕ್ಷನ್ಸ್ ಇರುತ್ತೆ. ಸೊ ಪ್ರೈವೇಟ್ ನಾನು ಗೌರ್ಮೆಂಟಲ್ಲಿ ಹಾಕ್ಸಿದ್ರಿಂದ 3 ಇಂಜೆಕ್ಷನ್ಸ್ ಇತ್ತು. ಒಂದು ಕೈಗೆ 2 ಕಾಲು ಕೊಡ್ತಾರೆ. ಅದರಲ್ಲಿ ಒಂದು ಕೈ ಒಂದು ಕಾಲು ಅದಷ್ಟು ಪೇಯ್ನ್ ಇರಲ್ಲ ಅಂತ, ಇನ್ನೊಂದು ಕಾಲು ಕೊಡೋದು, ಒಂದು ಇಂಜೆಕ್ಷನ್ ಮಾತ್ರ ಅದು ಪೇಯ್ನ್ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಆ ಇಂಜೆಕ್ಷನ್ ಏನಾದರೂ ರೆಡ್ನೆಸ್ಸು ಅಥವಾ ಸ್ವೆಲ್ಲಿಂಗು ಜ್ವರ ಎಲ್ಲ ಇದ್ದರೆ ಡ್ರಾಪ್ಸ್ ಹಾಕ್ಬೋದು ಅಂತ ಹೇಳಿಬಿಟ್ಟು ಡ್ರಾಪ್ಸ್ ಕೊಟ್ಟಿದ್ದಾರೆ. ಎವ್ರಿ 6 hours ಒನ್ಸ್ 2 ಡೇಸ್ವರೆಗೂ ಹಾಕ್ಬೋದು ಅಂತ. ಆ್ಯಂಡ್ ಇಂಜೆಕ್ಷನ್ ಹಾಕಿದ್ಮೇಲೆ ಮಗುಗೆ ಜ್ವರ ಎಲ್ಲ ಇದ್ದರೆ ನೆಕ್ಸ್ಟ್ ದಿನ ಸ್ನಾನ ಬೇಡ, ಇವತ್ತು ನೆಕ್ಸ್ಟ್ ದಿನ ಸ್ನಾನ ಬೇಡ ಅಂತ ಹೇಳಿದ್ದಾರೆ. ಅದಾದಮೇಲಿಂದ ಮಗು ಇಫ್ ಶಿ ಈಸ್ ನಾರ್ಮಲ್ ಯು ಕ್ಯಾನ್ ಸ್ನಾನ ಮಾಡಿಸೋದಾದ್ರು ಮಸಾಜ್ ಮಾಡೋದು ಅದನ್ನ ಕಂಟಿನ್ಯೂ ಹರ್ ಡೈಲಿ ರೊಟೀನ್ನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಒಂದು ಸಜೆಷನ್ ಏನು ಅಂದರೆ ಮಗುಗೆ ನೀಟಾಗಿ ಸ್ನಾನ ಮಾಡಿಸಿ ಫೀಡಿಂಗ್ ಮಾಡಿಸಿ ಕರ್ಕೊಂಡು ಹೋದರೆ ಬೆಟರ್ ಅನಿಸುತ್ತೆ. ಬಿಕಾಸ್ ಅವರು ನಿದ್ದೆ ಮಾಡ್ತಾ ಇರ್ತಾರೆ, ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಅಂತ ಹೇಳಿ. ಆ್ಯಂಡ್ ಸ್ನಾನ ಮಾಡಿಸಿ ಕರ್ಕೊಂಡು ಹೋದರೆ ನೆಕ್ಸ್ಟ್ ದಿನ ಹೆಂಗೂ ಸ್ನಾನ ಮಾಡ್ಸೋಕ್ಕಿರಲ್ಲ ಅಲ್ಲ ಇಂಜೆಕ್ಷನ್ ಹಾಕೋದ್ರಿಂದ. ಸೊ ಇವತ್ತೇ ಸ್ನಾನ ಮಾಡಿಸಿ ಕರ್ಕೊಂಡು ಹೋದರೆ ಅವ್ರಿಗೂ ಫ್ರೆಶ್ ಫೀಲ್ ಇರುತ್ತೆ. ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ಮೇಲೆ 30 ಮಿನಿಟ್ಸ್ ನಮ್ಗೆ ಅಲ್ಲೇ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು, ಮಾನಿಟರ್ ಮಾಡೋಕ್ಕೆ. ಸೊ ಇಂಜೆಕ್ಷನ್ ಹಾಕ್ಸಿ 10 ಮಿನಿಟ್ಸ್ ಆದಮೇಲೆ ಫೀಡಿಂಗ್ ಮಾಡ್ಬೋದು ಅಂತ ಹೇಳಿದರು. 30 ಮಿನಿಟ್ಸ್ ನಾವು ಅಲ್ಲೇ ವೆಯ್ಟ್ ಮಾಡಿ ಮತ್ತೆ ಒಂದು ಸತಿ ಅವ್ರಿಗೆ ತೋರಿಸಿ ಮತ್ತೆ ನಾವು ರಿಟರ್ನ್ ಮನೆಗೆ ಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ಇಂಜೆಕ್ಷನ್ಸ್ಗೆ ಡೇಟ್ಸ್ ಕೊಟ್ಟಿದ್ರು. ಸೊ ನನಗೆ ನೆಕ್ಸ್ಟ್ ಮಂತಲ್ಲಿದೆ ನೆಕ್ಸ್ಟ್ ಇಂಜೆಕ್ಷನ್ನು. ಸೊ ನಾನು ನನ್ನ ಮಗುಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಕಿಸ್ತಾ ಇದ್ದೀನಿ. ಆಲ್ ಏನೇನು ವ್ಯಾಕ್ಸಿನೇಷನ್ಸ್ ಗೌರ್ಮೆಂಟಲ್ಲಿ ಅವೈಲಬಲ್ ಇದೆ ಅದೆಲ್ಲ ಗೌರ್ಮೆಂಟಲ್ಲಿ ಹಾಕಿಸಿ, ಎಕ್ಸ್ಟ್ರಾ ಏನೇನಿದೆ ಅದನ್ನ ಪ್ರೈವೇಟಲ್ಲಿ ಹಾಕಿಸ್ಬೇಕು ಅಂತ ಇದ್ದೀನಿ. ಸೊ ನೀವು ನೋಡಿ ಹೇಗೆ ಅನುಕೂಲ ಆಗುತ್ತೆ ಅದು. ಬಟ್ ಮೇನ್ ಡಿಫ್ರೆನ್ಸ್ ಅಷ್ಟೇನಿಲ್ಲ, ಎರಡೂ ಇಸ್ ವೆರಿ ಗುಡ್. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಆ್ಯಂಡ್ ಪ್ರೈವೇಟ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಸ್ವಲ್ಪ ವೆಯ್ಟಿಂಗ್ ಟೈಮು ಅದು ಇದು ಎಲ್ಲ ಇರುತ್ತೆ. ಪ್ರೈವೇಟಲ್ಲಿ ನಿಮಗೆ ಈಸಿಯಾಗಿ ಆಗುತ್ತೆ, ಟೆನ್ಷನ್ ಇರಲ್ಲ, ಕಾಸಿಗೆ ತಕ್ಕಂತೆ ಕಜಾಯ ಅಂತಾರಲ್ಲ ಹಾಗೆ. ಸೊ ನಮಗೂ ಇವತ್ತು ಅದೇ ಫೀಲ್ ಆಯಿತು, ಆ ವೆಯ್ಟಿಂಗು. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ನಿಮಗೆ ಗೊತ್ತಲ್ಲ, ಅವ್ರು ಮಾತಾಡೋ ರೀತಿ ಆಗಲಿ ಫುಲ್ಲು ಗಡಿಬಿಡಿ ಅಂತೆಲ್ಲ ಇರ್ತಾರೆ. ವೆರಸ್ ಪ್ರೈವೇಟಲ್ಲಿ ನಿಮಗೆ ಕೂಲಾಗಿ ಆಗುತ್ತೆ. ದಟ್ಸ್ ಒನ್ ಆಫ್ ದಿ ಡಿಫ್ರೆನ್ಸ್ ಅದು ಸಹ. ಸೊ ಇದಾಗಿತ್ತು ನನ್ನ ಇವತ್ತಿನ ಎಕ್ಸ್ಪೀರಿಯನ್ಸ್. ಐ ಹೋಪ್ ಇದರಿಂದ ನಿಮಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನೇನು ಮಾಡಿದೆ ಅಂದರೆ ಇಂಜೆಕ್ಷನ್ ಹಾಕಿದ ತಕ್ಷಣ ವೆಟ್ ವೈಪ್ಸಲ್ಲಿ ಆ ಪಾರ್ಟ್ನ ಇಂಜೆಕ್ಷನ್ ಹಾಕಿದ ಜಾಗನ ಹೀಗೆ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ, ಸೊ ದಟ್ ಅದಷ್ಟು ನೋವಾಗಲ್ಲ ಅಂತ ಹೇಳಿ. ನನ್ನ ಫ್ರೆಂಡ್ ನನಗೆ ಹೇಳಿದ್ದು. ಮತ್ತು ಅಲ್ಲಿನೂ ನಿಮ್ಗೆ ಹೇಳ್ತಾರೆ, ಲೈಕ್ ಒದ್ದೆ ಬಟ್ಟೆ ಅಂದರೆ ನೀಟಾಗಿ ಹಿಂಡ್ಬಿಟ್ಟು ಅವಳಿಗೆ ಮನೆಗೆ ಹೋದ್ಮೇಲೆ ಹಿಡಿ ಅಂತ ಹೇಳಿ, ನೀರು ಹನಗ್ತಾ ಇರಬಾರ್ದು, ಯುಲ್ ಹ್ಯಾವ್ ಟು ಹಿಂಡ್ಬಿಟ್ಟು ಅಲ್ಲಿಡಬೇಕು ಅಂತ ಹೇಳಿ. ಸೊ ನಾನು ಅಲ್ಲೇ ನಾನು ವೆಟ್ ವೈಪ್ಸ್ ತೊಗೊಂಡು ಹೋಗಿದ್ದೆ. ಇಂಜೆಕ್ಷನ್ ಹಾಕಿದ ತಕ್ಷಣ ಆ ಪ್ಲೇಸಲ್ಲಿ ವೆಟ್ ವೈಪ್ಸಲ್ಲಿ ಒತ್ತಿ ಇಟ್ಕೊಂಡಿದ್ದೆ. ಸೊ ಅವಳವಾಗ ಅಷ್ಟು ಹತ್ತಿಲ್ಲ. ಸೊ ಐ ಥಿಂಕ್ ದ್ಯಾಟ್ ಈಸ್ ಯೂಸ್ಫುಲ್ ಅಂತ ಹೇಳಿ ನೀವು ಅದನ್ನ ಟ್ರೈ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ಚಿಕ್ಕದಾಗಿತ್ತು, ಬಟ್ ಐ ಥಿಂಕ್ ಇಟ್ಸ್ ಯೂಸ್ಫುಲ್ ಫಾರ್ ಯು ಆ್ಯಸ್ ವೆಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.